ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪೂಜಾ. 21 ಡೇಸ್ ವಾಯ್ಸಥಾನ್ ಚಾಲೆಂಜ್ ನ ದಿ ಗೋಲ್ಡನ್ ವಾಯ್ಸ್ ಅಲ್ಲಿ ನಾನು ಕಂಪ್ಲೀಟ್ ಮಾಡಿದೀನಿ. ಇವತ್ತು ಸ್ಟುಡಿಯೋ ಸೆಷನ್ಗೋಸ್ಕರ ಬಂದಿದ್ದೀವಿ. ತುಂಬಾ ಮೆಮೊರಬಲ್ ಜರ್ನಿ ಅಂತ ಹೇಳ್ಬೋದು. ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ ಈ ಫೀಲ್ಡ್ ಅಲ್ಲಿ. ಮಹೇಶ್ ಸರ್ ಗೈಡೆನ್ಸ್ ಇಂದ ಇವತ್ತು ಇಷ್ಟರ ಮಟ್ಟಿಗೆ ತಿಳ್ಕೊಂಡಿದೀವಿ. ಬೇಸಿಕ್ ವಾಯ್ಸ್ ಇಂದ ಹಿಡಿದು ಡಬ್ಬಿಂಗು ಮತ್ತೆ ನಮ್ ವಾಯ್ಸ್ ಪ್ರೆಸೆಂಟೇಷನ್ ಹೇಗಿರ್ಬೇಕು, ವಾಯ್ಸ್ ಮಾಡ್ಯುಲೇಷನ್ ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೀಣಾ ಅಂತ ಕೆಂಗೇರಿಯಿಂದ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ವಾಯ್ಸ್ ಫೀಲ್ಡ್ ಅಲ್ಲಿ ಏನಾದ್ರೂ ಸಾಧಿಸಬೇಕು, ಕಲಿಬೇಕು ಅಂತ ತುಂಬಾ ಆಸಕ್ತಿ ಇತ್ತು ಮುಂಚೆಯಿಂದ. ಆದ್ರೆ ಯಾರನ್ನ ಭೇಟಿ ಆಗ್ಬೇಕು ಹೇಗೆ ಅನ್ನೋದು ಗೊತ್ತಿರ್ಲಿಲ್ಲ. ಹೀಗೆ ಒಂದ್ಸಲ ಫೇಸ್ಬುಕ್ ಅಲ್ಲಿ ಮಹೇಶ್ ಸರ್ ಅವರು ಒಂದು ಪೇಜ್ ನೋಡಿದೆ. ನನಗೆ ಇಷ್ಟ ಆಯ್ತು, ಒಂದ್ ವರ್ಕ್ಶಾಪ್ ಅಟೆಂಡ್ ಮಾಡಿ ನೋಡೋಣ ಅಂತ ಹೇಳಿ ಜಾಯಿನ್ ಆದೆ. ತುಂಬಾನೇ ಇಂಟ್ರೆಸ್ಟ್ ಆಯ್ತು. 21 ಡೇಸ್ ವಾಯ್ಸ್ ಅಥಾನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡೆ. ಪ್ರತಿದಿನ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ವಿದ್ಯಾ ಚಂದನ್. ನಾನ್ ಬೇಸಿಕಲಿ ಕನ್ನಡ ರಕ್ಷಣಾ ವೇದಿಕೆನಲ್ಲಿ ಸೇವೆ ಸಲ್ಲಿಸ್ತಿದ್ದೆ. ಬಟ್ ಆದ್ರೆ ಇದು ಒಂದು ಡಿಫ್ರೆಂಟ್ ಫೀಲ್ಡ್ ನೋಡ್ಬೇಕು ಅಂತ ಹೇಳಿ ಬಹಳ ದಿವಸದಿಂದ ಕನಸಿತ್ತು. ಹೀಗೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನೋಡುವಾಗ ನನಗೆ ದಿ ಗೋಲ್ಡನ್ ವಾಯ್ಸ್ ಪೇಜ್ ಸಿಕ್ತು. ಎಲ್ಲ ಇನ್ಫಾರ್ಮೇಶನ್, ಫೀಡ್ಬ್ಯಾಕ್ ಮತ್ತೆ ಅಲ್ಲಿರುವಂತಹ ಕಮೆಂಟ್ಸ್ ಎಲ್ಲ ನೋಡಿದಾಗ ಸಮಥಿಂಗ್ ಯೂನಿಕ್ ಅನ್ನಿಸ್ತು, ಕ್ರಿಯೇಟಿವ್ ಅನ್ನಿಸ್ತು. ಸೊ ಅದಕ್ಕೆ ಅಂತ ಹೇಳಿ ಟೀಮ್ ನಾನು ಕಾಂಟ್ಯಾಕ್ಟ್ ಮಾಡಿದೆ. ನಾನು ಆ ಕ್ಲಾಸ್ ಇಂದ ಅಟೆಂಡ್ ಮಾಡ್ಕೊಂಡು ಬಂದೆ ಅಂಡ್ 21 ಡೇಸ್ ಕೋರ್ಸ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ. ತುಂಬಾ ಖುಷಿ ಆಗ್ತಾ ಇದೆ. ಸಮಥಿಂಗ್ ನಾವೇನಾದ್ರೂ ಒಂದು ಡಬ್ಬಿಂಗ್ ಇಂಡಸ್ಟ್ರಿನಲ್ಲಿ ಗೆಲ್ಬಹುದು, ಕಲಿಬಹುದು ಅಂತ ಅನ್ನಿಸ್ತಾ ಇದೆ. ನಾವು ಡಬ್ಬಿಂಗ್ ಹೇಗ್ ಮಾಡ್ತೀವಿ, ನಮ್ಮ ವಾಯ್ಸ್ ಹೇಗಿದೆ, ಪ್ರತಿಯೊಂದನ್ನು ತಿಳಿಸ್ಕೊಟ್ರು. ಹಾಯ್, ನನ್ನ ಹೆಸರು ಕೀರ್ತಿ. ನಾನು ಗೋಲ್ಡನ್ ವಾಯ್ಸ್ ಮಿಮಿಕ್ರಿ ಮಹೇಶ್ ಸರ್ ನ 21 ಡೇಸ್ ವಾಯ್ಸ್ ಚಾಲೆಂಜ್ ನ ಕ್ಲಾಸ್ ಅಟೆಂಡ್ ಮಾಡಿದೆ. ಇದರಿಂದ ನನಗೆ ಸ್ಕ್ರಾಚ್ ಇಂದ ನನ್ನ ವಾಯ್ಸ್ ಏನು ಅಂತ ನನಗೆ ಗೊತ್ತಾಯ್ತು. ವಾಯ್ಸ್ ಮಾಡ್ಯುಲೇಷನ್, ವಾಯ್ಸ್ ಬಗ್ಗೆ ಏನೇನಿದೆ, ಒಂದು ವಾಯ್ಸ್ ಡಬ್ಬಿಂಗ್ ಅಂದ್ರೆ ಯಾವ ತರ ಬರುತ್ತೆ, ಅದೆಲ್ಲ ನಾವು ತುಂಬಾ ನಾಲೆಡ್ಜಬಲ್ ಆಗಿತ್ತು. ಹಾಯ್ ಹಲೋ ನಮಸ್ತೆ. ನನ್ನ ಹೆಸರು ಕೀರ್ತಿ ಬಸಪ್ಪಲಗ್ಲಿ. ಮಿಮಿಕ್ರಿ ಮಹೇಶ್ ಸರ್ ಅವರು ಕೊಡ್ತಾ ಇರುವಂತ ವಾಯ್ಸ್ ಕ್ಲಾಸ್ಗೆ ನಾನು ಸ್ಟೂಡೆಂಟ್ ಆಗಿ ಬಂದಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈಗ ಸದ್ಯಕ್ಕೆ ನನ್ನ ವಾಯ್ಸ್ ಹೋಗಿದೆ. ನಾನು ಸ್ವಲ್ಪ ಸಮ್ಮರ್ ಕ್ಯಾಂಪ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ವಾಯ್ಸ್ ವಾತಾವರಣ ಹಾಗೂ ಎಲ್ಲ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಈ ತರ ಆಗಿದೆ. ಆದ್ರೆ ನಾನು ಇಲ್ಲಿ ಕಲ್ತಿರೋದು ತುಂಬಾ ಇದೆ. ಮಿಮಿಕ್ರಿ ಆಗ್ಬಹುದು, ಡಬ್ಬಿಂಗ್ ಆಗ್ಬಹುದು, ಕಾರ್ಟೂನ್ ಹಿಂದೆ ವಾಯ್ಸ್ ಕೊಡುವಂತದ್ದು ಆಗಿರ್ಬಹುದು. ಇವನ್ನೆಲ್ಲಾನು ಕೂಡ ನಾವು ತುಂಬಾ ಕಲ್ತಿದೀವಿ. ಕ್ಲಾಸ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ. 21 ಡೇಸ್ ಕ್ಲಾಸಸ್ ತುಂಬಾ ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ.